ಫೈನಲಿ ಎಣ್ಣೆ ರೆಡಿ ಆಯಿತು ನೋಡಿ ಗೈಸ್. ಯಾವ ಥರ ಎಣ್ಣೆ ರೆಡಿ ಆಗೈತೆ, ಏನೇನು ಹಾಕ್ತೆ, ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ ವಿಡಿಯೋ ಫುಲ್ ನೋಡಿ, ಎಂಡಿಂಗ್ ತನಕ ನೋಡಿ ಗೊತ್ತಾಗುತ್ತೆ. ಫೈನಲಿ ಕೂದಲು ಉದ್ದಕ್ಕೆ ಎಲ್ಲದಕ್ಕೂ ಪರಿಹಾರ ಆಗೇ ಆಗುತ್ತೆ. ಫೈನಲಿ ಎಂಡಿಂಗ್ವರೆಗೂ ನೋಡಿ ಗೈಸ್, ಎಣ್ಣೆ ರೆಡಿ ಆಗ್ತು. ಎಷ್ಟು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ, ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಗೈಸ್. ಒಂದು ಕಡಾಯಿ ಇಟ್ಟಿದ್ದೀನಿ, ಇವಾಗ ಬನ್ನಿ ಎಣ್ಣೆ ಹಾಕೋಣ. ಕೊಬ್ಬರಿ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಕಾಯಿಲಿ. ಎಣ್ಣೆ ಕಾಯ್ದೆ ಅಂತ ಮೆಂತ್ಯ ಕಾಳು ಹಾಕೋಣ. ಸ್ವಲ್ಪ ಎಳ್ಳೆಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಕೂದಲೆಲ್ಲ ನೈಸ್ ಬರುತ್ತೆ ಮತ್ತು ಉದ್ರಲ್ಲ. ಯಾವತ್ತಿದ್ರೂ ಕೊಬ್ಬರಿ ಎಣ್ಣೆಕ್ಕಿಂತ ಎಳ್ಳೆಣ್ಣೆ ಅಲ್ವಾ ದೇಹಕ್ಕೆ ತಂಪು, ಎಳ್ಳೆಣ್ಣೆ ಹಾಕಬೇಕು. ಇವಾಗ ಹಾಕ್ತಾ ಇರೋದು ಬಾದಾಮ್ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಬಾದಾಮ್ ಆಯಿಲು ಮನೇಲಿದೆ. ಹಂಗೆ ಸ್ವಲ್ಪ ಬಾದಾಮಿ ಬೀಜ ಹಾಕ್ತಾಯಿದ್ದೀನಿ. ಬಾದಾಮಿ ಬೀಜನೂ ಹಾಕಿದ್ದೀನಿ, ಬಾದಾಮ್ ಆಯಿಲ್ ಹಾಕಿದ್ದೀನಿ, ಎರಡೂ ಹಾಕಿದ್ದೀನಿ. ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಗೈಸ್. ಮೆಂತ್ಯ ಕುದ್ದಾದ್ಮೇಲೆ ಮೆಂತ್ಯ ಮತ್ತು ಗೋಡಂಬಿ ಬಾದಾಮಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದೀಲಿ. ಅದಾದಮೇಲೆ ಅಗಸೆ ಬೀಜ ಹಾಕ್ತೀನಿ ನೋಡಿ ಗೈಸ್. ಇವಾಗ ಅಗಸೆ ಬೀಜ ಹಾಕ್ತಾಯಿದ್ದೀನಿ. ಅಗಸೆ ಬೀಜ ಹಾಕಾಯಿತು. ಇವಾಗ ಗೈಸ್ ಬೆಟ್ಟದ ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಗುಲಾಬಿ ಹೂವು ಹಾಕ್ತಾಯಿದ್ದೀನಿ ನೋಡಿ ಗೈಸ್. ನೆಕ್ಸ್ಟು ದಾಸ್ತಾಳದ ಎಲೆ ನೋಡಿ ಗೈಸ್. ದಾಸ್ತಾಳದ ಎಲೆ ಹಾಕ್ತಾಯಿದ್ದೀನಿ. ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಗೈಸ್. ಇವಾಗ ಕರಿಬೇವು ಎಲೆ ಹಾಕ್ತಾಯಿದ್ದೀನಿ. ಎಲ್ಲ ಕಲರ್ ಬರೋವರೆಗೂ ಬಿಟ್ಕೋಬೇಕು. ಕಲರ್ ಬರೋವರೆಗೂ ಎಲ್ಲ ಬಿಟ್ಕೋಬೇಕು. ಬಿಟ್ಕೊಂಡಾದ್ಮೇಲೆ ಅದರಲ್ಲಿ ಇರೋದೆಲ್ಲ ಪೌಷ್ಟಿಕಾಂಶ ಎಣ್ಣೆಗೆ ಇಳ್ದದೆ ಅಂತ ಎಲ್ಲ ಸ್ವಲ್ಪ ಕಲರ್ ಬರಬೇಕು ನೋಡಿ. ಅದೇ ಥರ ಬೇಯ್ತೈತೆ, ಎಲ್ಲ ಚೆನ್ನಾಗಿ ಬೇಯಲಿ. ಸೇರಿಸ್ತಾಯಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಸೇರಿಸ್ತಾರೆ ಅದೊಂದು ತುಳಸಿ ಎಲೆ ಸೇರಿಸ್ತಾಯಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ತುಳಸಿ ಎಲೆ ಸೇರಿಸ್ತಾಯಿದ್ದೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಸೇರಿಸ್ತಾಯಿದ್ದೀನಿ. ಏನಪ್ಪ ಅಂದರೆ ನುಗ್ಗೆ ಸೊಪ್ಪು ಇರುತ್ತಲ್ಲ, ನುಗ್ಗೆ ಸೊಪ್ಪು ಸೇರಿಸ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಡ್ಯಾಂಡ್ರಸ್ ಇರೋಲ್ಲ ಮತ್ತು ಏರೆಲ್ಲ ರೋಟ್ ಆಗುತ್ತೆ, ಗುಂಗುರು ಕೂದಲೆಲ್ಲ ಇರುತ್ತಲ್ಲ ಅದೆಲ್ಲ ರೆಡಿ ಆಗುತ್ತೆ ಅನ್ನೋದು ಯಾರೋ ಹೇಳಿದರು. ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಹಾಕ್ತಿಲ್ಲ ಮತ್ತು ತುಳಸಿನೂ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. 2 ಎಕ್ಸ್ಟ್ರಾ ಸೇರಿಸ್ತಾಯಿದ್ದೀನಿ ನೋಡಿ ಗೈಸ್. ಎಲ್ಲ ಚೆನ್ನಾಗಿ ಬೇಯ್ತೈತೆ. ಎಲ್ಲ ಚೆನ್ನಾಗಿ ಬೇಯ್ದು ಇದರಲ್ಲೆಲ್ಲ ಸಾರಾಂಶ ಎಲ್ಲ ಕೊಬ್ಬರಿ ಎಣ್ಣೆಗೆ ಇಳ್ಕೊಳ್ಳಿ. ಎಲ್ಲ ಚೆನ್ನಾಗಿ ಬೇಯಲಿ ನೋಡಿ. ಚೆನ್ನಾಗಿ ಕುದೀತೈತೆ. ಇದರಲ್ಲೆಲ್ಲ ಸಾರಾಂಶ ಎಲ್ಲ ಕೊಬ್ಬರಿ ಎಣ್ಣೆಗೆ ಇಳ್ಕೊತೈತೆ. ವಾರಕ್ಕೆ 1 ಸಲ 2 ಸಲ ಹಚ್ಕೊಂಬನ್ನಿ, ಕೂದಲು ಚೆನ್ನಾಗಿ ಬೆಳೆಯುತ್ತಂತೆ. ಅದಕ್ಕೆ ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಮನೇಲೇ ಹೋಮ್ ರೆಮಿಡಿ ಮಾಡ್ಕೊತಾಯಿದ್ದೀನಿ. ಬೇರೆ ಅಲ್ಲಿ ಇಲ್ಲಿ ತಂದು ಆಗೋದಕ್ಕಿಂತ ನಮ್ಮ ಕಣ್ಣು ಮುಂದೆನೇ ನಾವೇ ಹೋಮ್ ರೆಮಿಡಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ. ಬೇರೆ ತಂದು ಮಾಡೋಕ್ಕಿಂತ ನಮ್ಮ ಮನೇಲೇ ನಾವು ಹೋಮ್ ರೆಮಿಡಿ ಮಾಡ್ಕೊಳ್ಳೋಣ. ನನ್ನ ಕೂದಲು ತುಂಬ ತೆಳ್ಳಗಿದೆ, ಅದಕ್ಕೋಸ್ಕರ ನಾನು ಮನೇಲೇ ಮಾಡ್ತಾಯಿದ್ದೀನಿ ಗೈಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವುದು ಬೇರೆ ಎಕ್ಸ್ಟ್ರಾ ಹಾಕೇ ಇಲ್ಲ, ನಾನೆಲ್ಲ ಮನೇಲಿರೋ ಐಟಮೇ ಹಾಕ್ತಿದ್ದೀನಿ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬೇಯ್ತೈತೆ. ಅದರಲ್ಲಿರೋ ಸಾರಾಂಶ ಎಲ್ಲ ಇಳ್ಕೊಳ್ಳಿ. ನೆಕ್ಸ್ಟು ಅರ್ಧ ಬೇಯ್ದ್ಮೇಲೆ ಆಲೂವೆರಾ ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಆಲೂವೆರಾ ಹಾಕಿದ್ದೀನಿ. ಸ್ವಲ್ಪ ಅರ್ಧ ಚೆನ್ನಾಗಿ ಬೇಯ್ಕೊಳ್ಳಿ, ಆಮೇಲೆ ಆಲೂವೆರಾ ಹಾಕೋಣ. ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗೆಲ್ಲ ಸಾರಾಂಶ ಬಿಟ್ಕೊಳ್ಳಿ ನೋಡಿ. ಬಿಟ್ಕೋತಾ ಇದೆ. ಕಲರ್ ಬರ್ತಾಯಿದೆ ನೋಡಿ ಗೈಸ್. ಕಲರ್ ಬರ್ತಾಯಿದೆ. ಸ್ವಲ್ಪ ಕಲರೆಲ್ಲ ಬಿಟ್ಕೊಂಡಿದೆ. ಇನ್ನೂ ಸ್ವಲ್ಪ ಕಲರ್ ಬಿಟ್ಕೋಬೇಕು. ಕಲರ್ ಬರಬೇಕು, ಅವಾಗೆಲ್ಲ ಸಾರಾಂಶ ಬಿಟ್ಕೊಂಡಿದೆ ಅಂತ ಅರ್ಥ ನೋಡಿ. ಇನ್ನೂ ಚೆನ್ನಾಗಿ ಬೇಯಲಿ. ಎಲ್ಲ ಬೆಂದು ಕಲರೆಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಗೈಸ್. ಇನ್ನೂ ಬೇಯಬೇಕು. ಕಲರೆಲ್ಲ ಬಿಟ್ಕೊಳ್ಳಿ. ಕಲರೆಲ್ಲ ಬಿಟ್ಕೊಂಡ್ರೆ ಇದ್ರದ್ದೆಲ್ಲ ಸಾರಾಂಶ ಬಿಟ್ಕೊಂಡ್ರೆ ಕೊಬ್ಬರಿ ಎಣ್ಣೆ ವೈಟ್ ಇರುತ್ತಲ್ಲ, ಇವಾಗ ನೋಡಿ ಸ್ವಲ್ಪ ಬೇರೆ ಕಲರ್ ಬಂದೈತೆ, ನಿಮಗೂ ಕಾಣ್ತೈತಾ? ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲಲ್ಲ ಗೈಸ್. ಟ್ರೈ ಮಾಡಿ ನೋಡಿ. ಸ್ವಲ್ಪ ಬಿಟ್ಕೋತೈತೆ ಕಲರು ನೋಡಿ ಗೈಸ್. ಕಲರ್ ಬಿಟ್ಕೊಂಡೈತೆ. ಇನ್ನೂ ಬಿಟ್ಕೊಳ್ಳಿ ಕಲರು ನೋಡಿ. ಚೆನ್ನಾಗೆಲ್ಲ ಈ ಥರ ಕುದ್ಕೊಂಡು ಕಲರೆಲ್ಲ ಬಿಟ್ಕೊಳ್ಳಿ. ಎಲ್ಲ ಚೆನ್ನಾಗಿ ಸಾರಾಂಶ ಬಿಟ್ಕೊಂಡೈತೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸೋಸ್ಕೊಳ್ಳೋಣ ನೋಡಿ. ಯಾವ ಥರ ಕಲರ್ ಬಂದಿದೆ ಅಂತ ತೋರಿಸ್ತೀನಿ. ಗ್ಯಾಸ್ ಆಫ್ ಆಗ್ತಾಯಿದೆ ನೋಡಿ. ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲೆಲ್ಲ ತುಂಬ ಗುಳ್ಳೆ ಬರ್ತಾ ಇರ್ತದೆ ಮೇಲ್ಗಡೆ. ಅದೆಲ್ಲ ನೋಡಿ ಕಮ್ಮಿ ಆಗೋದಕ್ಕೆ
ಈ ಥರ ಆದಾಗ ಬೆಂದದೆ ಅಂತ ಅರ್ಥ. ಎಲ್ಲ ಗುಳ್ಳೆಗಳೆಲ್ಲ ನೊರೆ ನೊರೆ ಥರ ಬಂದಿರ್ತದೆ. ನೊರೆ ನೊರೆ ಥರ ಬಂದಿದ್ದರೆ ಇನ್ನೂ ಬೆಂದಿಲ್ಲ ಅಂತ. ನೊರೆ ನೊರೆ ಎಲ್ಲ ಬಂದಿರ್ತಾರೆ, ಅದೆಲ್ಲ ಕ್ಲಿಯರ್ ಆಗಿದ್ದರೆ ಬೆಂದೈತೆ ಅಂತ ಅರ್ಥ. ನೋಡಿ ಇವಾಗ ನೊರೆ ಇಲ್ಲ, ಏನು ಸ್ವಲ್ಪನೂ ಇಲ್ಲ, ಎಲ್ಲ ಕ್ಲಿಯರ್ ಆಗೈತೆ, ಬೆಂದೈತೆ ಅಂತ ಅರ್ಥ. ಮಾತ್ರ ಜಾಸ್ತಿ ಗ್ಯಾಸು ಮೀಡಿಯಮ್ ಸ್ಲೋನಲ್ಲಿ ಇಟ್ಟು ಬೇಯಿಸಿ, ಜಾಸ್ತಿ ಇಟ್ಬಿಟ್ಟು ಬೇಯಿಸ್ಬೇಡಿ. ಮೀಡಿಯಮ್ ಸ್ಲೋನಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ. ನೋಡಿ ಇವಾಗ ನೊರೆ ಎಲ್ಲ ಬಿಟ್ಕೊಂಡಿದೆ, ಇವಾಗ ಎಣ್ಣೆ ರೆಡಿ ಆಗಿದೆ ಅಂತ ಅರ್ಥ. ಬನ್ನಿ ಸೋಸ್ಕೊಳ್ಳೋಣ ಎಣ್ಣೆನ, ಯಾವ ಥರ ಕಲರ್ ಬಂದಿದೆ ಅಂತ ನೋಡೋಣ. ಈಗ ನೋಡಿ ಗೈಸ್ ಎಲ್ಲ ಸೋಸ್ಕೊತಾ ಇದ್ದೇನೆ, ಯಾವ ಥರ ಕಲರ್ ಬಂದಿದೆ ಅಂತ ನೀವು ನೋಡಿ. ಕಲರೆಲ್ಲ ಬಂದಿದೆ, ಸೋಸ್ಕೊತಾ ಇದ್ದೀನಿ ನೋಡಿ ಗೈಸ್. ನೋಡಿ ಗೈಸ್ ಎಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ಕ್ಲಿಯರ್ ಆಗೈತೆ, ನೀವೇ ನೋಡ್ತಿದ್ದೀರಾ ಎಷ್ಟು ಕಲರ್ ಬಂದಿದೆ ಅಂತಲೂ ಸಹ ನೋಡ್ತಾ ಇದ್ದೀರಾ. ಎಲ್ಲ ಎಣ್ಣೆ ಬಿಟ್ಕೊಂಡು ಅದರಲ್ಲಿರೋ ಸಾರಾಂಶ ಎಲ್ಲ ಬಿಟ್ಕೊಂಡು ಈ ಥರ ಕಲರ್ ಬಂದಿದೆ. ಇದನ್ನು ಅವರು 2 ಸಲ ತಲೆಗೆ ಹಚ್ಕೊಳ್ಳಿ, ಕೂದಲೆಲ್ಲ ಬೆಳೆಯುತ್ತೆ, ಕೂದಲು ಉದ್ರಲ್ಲ ಮತ್ತು ಅಗ್ರೆಲ್ಲ ಆಗಲ್ಲ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. 1-2 ಸಲ ಹಚ್ಕೊಳ್ಳಿ, ವಾರಕ್ಕೆ 2 ಸಲ ಹಚ್ಕೊಂಡು ಸ್ನಾನ ಮಾಡಿ 1-2 ಅವರ್ 3 ಅವರ್ ಬಿಟ್ಟು ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ, ನೈಸ್ ಬರುತ್ತೆ, ಸಾಫ್ಟ್ ಬರುತ್ತೆ, ಎಲ್ಲ ಬರುತ್ತೆ. ನೋಡಿ ಗೈಸ್ ಎಣ್ಣೆ ರೆಡಿ. ಇದನ್ನು ವೇಸ್ಟ್ ಏನು ಮಾಡಲ್ಲ, ಇದರಲ್ಲಿರೋದನ್ನೆಲ್ಲ ಹಿಂಡ್ಕೋತೀನಿ, ವೇಸ್ಟ್ ಏನು ಮಾಡಲ್ಲ, ಆಮೇಲೆ ಬಿಸಾಕ್ತೀನಿ. ಇದರಲ್ಲಿರೋದೆಲ್ಲ ಸಾರಾಂಶ ತಿರ್ಗಾ ಬರುತ್ತಲ್ಲ, ಇಲ್ಲ ಸಾರಾಂಶ ಹಿಂಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಐತಲ್ವ ಅದಕ್ಕೋಸ್ಕರ